ಈ ವೆಹಿಕಲ್ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ? ನಾವು ಆಲೆ ಒಂದು 15 ವರ್ಷದಿಂದ ಇದನ್ನು ಯೂಸ್ ಮಾಡಿದ್ದೀವಿ. ಹಾ, ಇದ್ರ ಬಗ್ಗೆ ಟಾಟಾ ಎ ಸಿ ಇದು ಕೆಪಾಸಿಟಿ ಕೊಡುತ್ತೆ. ಟಾಟಾ ಎ ಸಿ ಸರ್, ಇದ್ರದ್ದು ಮೇಂಟೆನೆನ್ಸ್ ಯಾವ ರೀತಿ ಇದೆ? ಒಂದು ಶೇಪ್ ಇದೆಯಲ್ಲ, ಇದು ಬಂದು ಮೆಟಲ್ ಆಗಿರುತ್ತೆ, ಆದರೆ ನಿಮಗೆ ಮುಂದೆ ಬಂದು ಒಳಗಡೆ ಬಂದು ಫೈಬರ್ ಆಗಿರುತ್ತೆ. ಇನ್ನೊಂದು ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ಈ ಒಂದು ಲೋಡ್ ಬಾಡಿ ನೋಡ್ತಿರ್ಬೋದು, ಇಲ್ಲೂ ಬರೋದು ಕ್ಲಿಪ್ ಬರುತ್ತೆ, ಮತ್ತು ಇಲ್ಲೂ ಒಂದು ಕ್ಲಿಪ್ ಬರುತ್ತೆ. ಇಲ್ಲೆಲ್ಲ ಇಂಜಸ್ ಇದೆ, ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು 3 ಇಂಜಸ್ ಇದೆ. ಇದನ್ನ ಬೇಕಾದ್ರೆ ಈ ರೀತಿ ಓಪನ್ ಕೂಡ ಮಾಡ್ಕೋಬೋದು. ಫ್ಲಾಟ್ ಬೆಡ್ ಬೇಕಾದ್ರೆ ಈ ಒಂದು ವೆಹಿಕಲ್ನ ಮಾಡ್ಕೋಬೋದು. ಇರೋದೇನು ಅಂತಂದರೆ ನೋಡ್ತಿರ್ಬೋದು, ಇದರ ಒಂದು ಬಿಲ್ಡ್ ಕ್ವಾಲಿಟಿ ನೋಡ್ತಿರ್ಬೋದು, ಸೈಲೆನ್ಸರ್, ಮಫ್ಲರು ಮತ್ತು ಪಂಪು ಸಖತ್ ಹೆವಿಯಾಗಿದೆ. ಅದಕ್ಕೋಸ್ಕರ ಈ ಒಂದು ವೆಹಿಕಲ್ ಹೆವಿ ಡ್ಯೂಟಿ ಕೆಲಸಕ್ಕೆ ಸೂಪರ್ ಅಂತಲೇ ಹೇಳ್ಬೋದು. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಏನು ಅಂತಂದರೆ, ಈ ಗ್ರಾಮೀಣ ಪ್ರದೇಶದವ್ರಿಗೂ ಮತ್ತು ಸಿಟಿಲಿರೋರ್ಗೂ, ಆಮೇಲೆ ಸಣ್ಣ ವ್ಯಾಪಾರಿಗಳಿಗೂ ದೊಡ್ಡ ವ್ಯಾಪಾರಿಗಳಿಗೂ ಏನು ಅಂತಂದರೆ, ಬಾಳಿಕೆ ಬರುವಂಥ ಆಮೇಲೆ ಎಲ್ಲ ಒಂದು ಕಂಡೀಷನಲ್ಲಿ ನಿಮಗೆ ಸಾಥ್ ಕೊಡುವಂಥ ವೆಹಿಕಲ್ ಬೇಕು ಅಂತಂದರೆ ಗೆಳೆಯರೆ, ನೋಡಿ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಸೊ ಗೆಳೆಯರೆ, ಇವತ್ತೇನು ಅಂತಂದರೆ ನಾವು ಅಪೆಯ ಎಕ್ಸ್ಟ್ರಾ LDX ಗಾಡಿ ಏನಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿನ ತಿಳ್ಕೊಳ್ತೀವಿ. ಗೆಳೆಯರೆ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವೆಹಿಕಲ್ ಇದೆಯಲ್ಲ, ಈ ಒಂದು ಸಣ್ಣ ಬಿಸ್ನೆಸ್ ಮ್ಯಾನ್ ಇರಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಲಿ, ಅವ್ರಿಗೇನು ಅಂತಂದರೆ ಹಣ್ಣು ಸಪ್ಲೈಗೆ, ಆಮೇಲೆ ತರಕಾರಿ ಸಪ್ಲೈ, ಹಾಲು ಸಪ್ಲೈಗೆ, ಆಮೇಲೆ ಇನ್ನೊಂದೇನು ಅಂತಂದರೆ ಮಾರ್ಕೆಟಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ನ ಸಪ್ಲೈ ಇರ್ಬೋದು. ಇದು ಗ್ರಾಮೀಣ ಪ್ರದೇಶದಲ್ಲಿ ಏನು ಅಂತಂದರೆ ನಿಮ್ಮ ಒಂದು ಅಗ್ರಿಕಲ್ಚರ್ ಕೆಲಸ ಕಾರ್ಯಗಳಿಗೆ, ಹಾಗೆಯೇ ಸಿಟಿಲಿ ಬಂದು ಏನು ಅಂತಂದರೆ ನಿಮ್ಮದು ಏನು ಅಂತಂದರೆ ಮಾರ್ಕೆಟಿಂಗ್ ಇರ್ಬೋದು, ಪ್ಲಸ್ ಬಿಸ್ನೆಸ್ಸಲ್ಲಿ ಪೋರ್ಟರ್ ಅಪ್ಲಿಕೇಶನ್ನು, ಇದು ಎಲ್ಲದಕ್ಕೂ ಕೂಡ ಈ ಒಂದು ವೆಹಿಕಲ್ಲು ತುಂಬ ಒಂದು ಮಲ್ಟಿಪರ್ಪಸ್ ಯೂಸೇಜ್ ಆಗಿದೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಶೇಪು ಅಪೆ ಎಕ್ಸ್ಟ್ರಾ LDXನ ಶೇಪ್ ಬಂದು ನೋಡಿ ಈ ರೀತಿ ಇದೆ. ಮೊದಲೇದಾಗಿ ಏನು ಅಂತಂದರೆ ಇದರ ಒಂದು ವಿಂಡ್ಶೀಲ್ಡ್ ನೋಡೋಣ. ನೋಡಿ, ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್ ಜೊತೆಗೆ ನಿಮಗೆ ಒಂದು ವೈಪರ್ ಸಿಗುತ್ತೆ. ಈ ಒಂದು ವೈಪರ್ ಮಳೆ ಸಮಯದಲ್ಲಿ 70% ವಿಂಡ್ಶೀಲ್ಡ್ನ ಕವರ್ ಮಾಡೋ ಒಂದು ಸಾಮರ್ಥ್ಯ ಇದೆ. ಯಾಕೆ ಅಂತಂದರೆ ಈ ಒಂದು ವೈಪರ್ನ ಲೆಂತು. ಹಾಗೆ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ಹೆಡ್ಲ್ಯಾಂಪ್ ನೋಡಿ, 2 ಹೆಡ್ಲ್ಯಾಂಪ್ ಬರುತ್ತೆ. ಅದ್ರ ಜೊತೆ ನಿಮಗೆ ಏನು ಅಂತಂದರೆ ಒಂದು ಇಂಡಿಕೇಟರ್ಸ್ ಕೂಡ ಸಿಗುತ್ತೆ. ಇದು ಎರಡೂ ಕೂಡ ಹ್ಯಾಲೋಜಿನ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ಏನು ಅಂತಂದರೆ LED ಲೈಟ್ ಸಿಗೋದಿಲ್ಲ. ಹಾಗೆಯೇ ಇದು ಬಂದು ಪಿಜೋ ಕಂಪನಿಯ ಒಂದು ವೆಹಿಕಲ್ ಆಗಿರೋ ಕಾರಣ, ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಕ್ರೋಮ್ ಫಿನಿಶಿಂಗಲ್ಲಿ ನಿಮ್ಮ ಒಂದು ಪಿಜೋದ ಒಂದು ಲೋಗೋ ಬರುತ್ತೆ. ಹಾಗೆಯೇ ಮೋನೋಗ್ರಾಮ್ ನೋಡ್ತಿರ್ಬೋದು, ಅಪೆ ಎಕ್ಸ್ಟ್ರಾ LDX ಅಂತ ಒಂದು ಸ್ಟೈಲಿಶ್ ಆಗಿ ಕಾಣ್ತಾ ಇದೆ. ಹಾಗೆಯೇ ಕಂಪನಿಯಿಂದನೇ ನಿಮಗೆ ಒಂದು ವೈಟ್ ರಿಫ್ಲೆಕ್ಟರ್ ಸ್ಟಿಕ್ಕರ್ ಕೂಡ ಬರುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಗೊತ್ತಾ, ಇದರದ್ದು ಒಂದು ಶೇಪ್ ಇದೆಯಲ್ಲ, ಇದು ಬಂದು ಮೆಟಲ್ ಆಗಿರುತ್ತೆ, ಆದರೆ ನಿಮಗೆ ಮುಂದೆ ಬಂದು ಒಳಗಡೆ ಬಂದು ಫೈಬರ್ ಆಗಿರುತ್ತೆ. ಸೊ ಗೆಳೆಯರೆ, ನೀವು ಈ ಕಡೆ ನೋಡ್ತಿರೋದೇನು ಅಂತಂದರೆ ಇದರ ಒಂದು ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು ಗೆಳೆಯರೆ, ಈ ರೀತಿ ಬರುತ್ತೆ. ನೋಡ್ತಿರ್ಬೋದು ಡೋರಲ್ಲಿ ನಿಮಗೆ ಕ್ಲಾಸಿಕ್ ಅಂತ ಒಂದು ಸ್ಟಿಕ್ಕರ್ ಬರುತ್ತೆ. ಸೊ ಇದು ಅಪೆ ಎಕ್ಸ್ಟ್ರಾ LDX ಕ್ಲಾಸಿಕ್ ಮಾಡೆಲ್ ಆಗಿರೋ ಕಾರಣ ಕ್ಲಾಸಿಕ್ ಅಂತ ಒಂದು ಸ್ಟಿಕ್ಕರ್ ಬರುತ್ತೆ. ಹಾಗೆಯೇ ಒಂದು ಸೈಡ್ ವ್ಯೂ ಮಿರರ್ ಬರುತ್ತೆ. ಸೈಡ್ ವ್ಯೂ ಮಿರರು ಸಣ್ಣದಾದರೂ ಕೂಡ ಇದರ ಒಂದು ವಿಸಿಬಿಲಿಟಿಲಿ ಯಾವುದೇ ರೀತಿ ಕುಂದುಕೊರತೆ ಮಾಡಲ್ಲ. ಒಳಗಿರೋ ಡ್ರೈವರ್ಗೆ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಹಿಂದೆ ಬರ್ತಿರುವ ಒಂದು ಇನ್ಫಾರ್ಮೇಷನ್ ಆರಾಮಾಗಿ ಸಿಗುತ್ತೆ. ಹಾಗೆಯೇ ನೋಡ್ತಿರ್ಬೋದು ಡೋರಲ್ಲಿ ನಿಮಗೆ ಒಂದು ಕ್ವಾರ್ಟರ್ ಗ್ಲಾಸು, ಇನ್ನೊಂದು ಟಿಲ್ ಟೇಬಲ್ ಗ್ಲಾಸು, 2 ಮಿರರ್ ಸಿಗುತ್ತೆ. ಹಾಗೆಯೇ ಡೋರ್ ಹ್ಯಾಂಡಲ್ ನೋಡ್ತಿರ್ಬೋದು ಮೆಟಲ್ ಆಗಿರುತ್ತೆ. ಇದು ಓಲ್ಡ್ ಕಾರ್ ಸಿಸ್ಟಮೇ ಆಗಿರುತ್ತೆ. ಹಾಗೆಯೇ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಇದೆ. ನೀವು ಇದೇನು ಅಂತಂದರೆ ಈ ಒಂದು ವೆಹಿಕಲ್ನ ರೇರ್ ವ್ಯೂ ಹಿಂದುಗಡೆಯಿಂದ ನೋಡ್ತಿರೋತ್ತಿಗೆ ಗಾಡಿ ಬಂದು ಈ ರೀತಿ ಕಾಣುತ್ತೆ. ಸೊ ನೋಡ್ತಿರ್ಬೋದು ಲೋಡ್ ಬಾಡಿಗೆ ಎಲ್ಲ ಮಾಮೂಲಿ ಎಲ್ಲ ಗಾಡಿಗೆ ಬರೋ ಕಮರ್ಷಿಯಲ್ ವೆಹಿಕಲ್ ಥರನೇ ಒಂದು ಒಳ್ಳೆ ಅದ್ಭುತವಾದ ಒಂದು ಗೇಟ್ ಬರುತ್ತೆ. ಇದರಲ್ಲಿ ನಿಮಗೆ 3 ಇಂಚಸ್ ಬರುತ್ತೆ, 1 2 3 ಇಂಚಸ್ ಬರುತ್ತೆ. ಹಾಗೆಯೇ ಏನು ಅಂತಂದರೆ ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು. ಟೈಲ್ ಲ್ಯಾಂಪ್ ಏನು ಅಂತಂದರೆ ದೊಡ್ಡ ವೆಹಿಕಲ್ಗೆ 4 ವೀಲರ್ಗೆ ಯಾವ ರೀತಿ ಬರುತ್ತೆ ಅದೇ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ. ರಿವರ್ಸ್ ಲೈಟ್ ಇರ್ಬೋದು, ಪಾರ್ಕಿಂಗ್ ಲೈಟ್ ಇರ್ಬೋದು, ಬ್ರೇಕ್ ಲೈಟ್ ಇರ್ಬೋದು, ಜೊತೆಗೆ ಒಂದು ರಿಫ್ಲೆಕ್ಟರ್ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ಒಂದು ಮೆಶ್ ಬರುತ್ತೆ. ಏನು ಅಂತಂದರೆ ಇಂಜಿನ್ ಹಿಂದೆ ಇರೋ ಕಾರಣ ಇಂಜಿನ್ ಪ್ರೊಟೆಕ್ಷನ್ಗೆ ಒಂದು ಮೆಶ್ ಬರುತ್ತೆ. ಹಾಗೆಯೇ ನೋಡ್ತಿರ್ಬೋದು ಏನು ಅಂತಂದರೆ ಈ ಒಂದು ಲೋಡ್ ಬಾಡಿಯ ಇನ್ಫಾರ್ಮೇಷನ್ ಈ ರೀತಿ ಇದೆ. ಹಾಗೆ ಗೆಳೆಯರೆ, ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ ಅದರ ಒಂದು ಲೋಡ್ ಬಾಡಿಯ ಲೆಂತ್ ಮತ್ತು ವಿಡ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಲೋಡ್ ಬಾಡಿ ಉದ್ದ ಬಂದ್ಬಿಟ್ಟು 5.2 ಅಡಿ ಬರುತ್ತೆ, ಅಂದರೆ 5.2 ಫೀಟ್. ಹಾಗೆಯೇ ಅಗಲ ಬಂದುಬಿಟ್ಟು 4.6 ಅಂದರೆ 4.6 ಫೀಟ್ ಬರುತ್ತೆ. ಹಾಗೆಯೇ ಗೆಳೆಯರೆ, ಇದರ ಒಂದು ಹೈಟ್ ಇದೆಯಲ್ಲ, ಇದರ ಒಂದು ಹೈಟ್ ಬಂದುಬಿಟ್ಟು 1.2 ಫೀಟ್ ಬರುತ್ತೆ, ಅಂದರೆ 1 ಅಡಿಯಿಂದ ಒಂದು 2 ಇಂಚು ಜಾಸ್ತಿ ಇದೆ. ಹಾಗೆಯೇ ಈ ಒಂದು ಲೋಡ್ ಬಾಡಿಯ ಸೈಡ್ಗೆ ಕೂಡ ನಿಮಗೆ ಒಂದು ರಿಫ್ಲೆಕ್ಟರ್ ಸ್ಟಿಕ್ಕರ್ ಬರುತ್ತೆ. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಎಕ್ಸ್ಟ್ರಾ LDX ಅಂತ ಬ್ರ್ಯಾಂಡಿಂಗು ಇಲ್ಲೂ ಕೂಡ ಬರುತ್ತೆ. ಹಾಗೆಯೇ ಇನ್ನೊಂದು ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ಈ ಒಂದು ಲೋಡ್ ಬಾಡಿ ನೋಡ್ತಿರ್ಬೋದು, ಇಲ್ಲೂ ಬರೋದು ಕ್ಲಿಪ್ ಬರುತ್ತೆ,
ಮತ್ತು ಇಲ್ಲೂ ಒಂದು ಕ್ಲಿಪ್ ಬರುತ್ತೆ. ಇಲ್ಲೆಲ್ಲ ಇಂಜಸ್ ಇದೆ, ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು 3 ಇಂಜಸ್ ಇದೆ. ಇದನ್ನ ಬೇಕಾದ್ರೆ ಈ ರೀತಿ ಓಪನ್ ಕೂಡ ಮಾಡ್ಕೋಬೋದು. ಫ್ಲಾಟ್ ಬೆಡ್ ಬೇಕಾದ್ರೆ ಈ ಒಂದು ವೆಹಿಕಲ್ನ ಮಾಡ್ಕೋಬೋದು. ಅದು ಈ ಒಂದು ವೆಹಿಕಲ್ನ ಇನ್ನೊಂದು ಸ್ಪೆಷಾಲಿಟಿ. ಈ ಒಂದು ಲೋಡ್ ಬೋರ್ಡ್ ಇದೆಯಲ್ಲ, ಇದೇನು ಅಂತಂದರೆ ಕಂಪನಿಯಿಂದ ಫ್ಯಾಕ್ಟ್ರಿ ಫಿಟೆಡ್ ಈ ರೀತಿನೇ ಬರೋದು. ನಿಮಗೇನು ಅಂತಂದರೆ ಯಾವುದೇ ರೀತಿ ಮೋಡಿಫಿಕೇಶನ್ ಇರಲ್ಲ. ಇನ್ ಕೇಸ್ ನೀವೇನಾದರೂ ಇದಕ್ಕೆ ಬಾಕ್ಸ್ ಹಾಕೋಬೇಕು, ಹೈಡೆಕ್ ಮಾಡ್ಕೋಬೇಕು, ಇಲ್ಲಾಂತಂದರೆ ನೀವೇನೋ ಟಾರ್ಫಲ್ ಹಾಕೋಬೇಕು ಅಂದರೆ ಏನು ಅಂತಂದರೆ ನೀವು ಒಂದು ಗಾಡಿ ತಗೊಂಡಾದ್ಮೇಲೆ ನೀವು ಸಪ್ರೇಟಾಗಿ ಪ್ರೈವೇಟಾಗಿ ಈ ಒಂದು ವೆಹಿಕಲ್ನ ಮೋಡಿಫಿಕೇಶನ್ ಮಾಡಿಸ್ಕೋಬೇಕಾಗಿರುತ್ತೆ. ಕಂಪನಿಯಿಂದ ಕೇವಲ ನಿಮಗೆ ಇಷ್ಟು ಮಾತ್ರ ಬರೋದು. ಯಾವುದೇ ಒಂದು ಕಮರ್ಷಿಯಲ್ ಗಾಡಿ ಇರಲಿ, ಯಾವುದೇ ವೆಹಿಕಲ್ ಇರಲಿ, ಅದರ ಒಂದು ಟೈರ್ ಸೈಜ್ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ತಿರ್ಬೋದು ಮುಂದೆಗೆ ಬಂದು ನಿಮಗೆ 4.50 10 ಸೈಜ್ ಟೈರ್ ಬರುತ್ತೆ. ಹಾಗೆಯೇ ಹಿಂದ್ಗಡೆ ನೋಡ್ತಿರ್ಬೋದು ಸೇಮ್ ಅದೇ ಟೈರ್ ಬರುತ್ತೆ. ಏನು ಅಂತಂದರೆ 4.50 10 ಸೈಜ್ ಟೈರೇ ಬರೋದು. ಸೊ ಇದು ಬಂದುಬಿಟ್ಟು ಈ ಒಂದು ಬ್ಯಾಚಲ್ಲಿ CA ಟೈರ್ ಬಂದಿರುತ್ತೆ. ಸೊ ಏನು ಅಂತಂದರೆ ಈ ಒಂದು ಬ್ಯಾಚಲ್ಲಿ ಇದು CA ಟೈರ್ ಆಗಿರುತ್ತೆ. ಆದರೆ ನಿಮಗೆ ಇದರಲ್ಲಿ MRF ಸಿಗುತ್ತೆ, JK ಟೈರ್ ಸಿಗುತ್ತೆ. ಹಾಗೆಯೇ ಬ್ಯಾಚ್ ವೈಸು ಒಂದೊಂದು ಬ್ರ್ಯಾಂಡ್ ಟೈರ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ಅಪೆ ವೆಹಿಕಲ್ನ ಇಂಜಿನು. ಇದು ಬಂದುಬಿಟ್ಟು 599cc ಇಂಜಿನ್ ಆಗಿರುತ್ತೆ. ಇದು 9.4 HP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ನ ಮ್ಯಾಕ್ಸಿಮಮ್ ಟಾರ್ಕ್ ಬಂದು 23.5 ನ್ಯೂಟನ್ ಮೀಟರ್ ಟಾರ್ಕ್ ಆಗಿರುತ್ತೆ. ಗೆಳೆಯರೆ, ಇದರೊಂದು ಫ್ಯೂಲ್ ಟೈಪ್ ಬಂದುಬಿಟ್ಟು ಡೀಸೆಲ್ ಆಗಿರುತ್ತೆ. ಹಾಗೆಯೇ ಗೆಳೆಯರೆ, ಇದು BS6 ನಾರ್ಮ್ಸ್ ಅಲ್ಲಿ ಇರುತ್ತೆ. ಈ ಒಂದು ಇಂಜಿನ್ಗೆ ಮಲ್ಟಿಪ್ಲೇಟ್ ವೆಟ್ ಟೈಪ್ ಕ್ಲಚ್ ಸಿಸ್ಟಮ್ ಬರುತ್ತೆ. ಹಾಗೆ ಗೆಳೆಯರೆ, ಈ ಒಂದು ಇಂಜಿನ್ ಬಂದು 22 ಇಂದ 25 km/ಲೀಟರ್ ಮೈಲೇಜ್ ಅನ್ನು ಕೊಡುತ್ತೆ. ಹಾಗೆ ಗೆಳೆಯರೆ, ಈ ಒಂದು ವೆಹಿಕಲ್ನ ಟಾಪ್ ಸ್ಪೀಡ್ ಬಂದು 60 km/h ಆಗಿರುತ್ತೆ. ವೆಹಿಕಲ್ನ ಇಂಜಿನ್ಗೆ ಸಂಬಂಧಪಟ್ಟ ಮಾಹಿತಿ. ಇಂಜಿನ್ದು ನನಗೆ ಇಷ್ಟ ಆಗಿರೋದೇನು ಅಂತಂದರೆ ನೋಡ್ತಿರ್ಬೋದು ಇದರ ಒಂದು ಬಿಲ್ಡ್ ಕ್ವಾಲಿಟಿ ನೋಡ್ತಿರ್ಬೋದು. ಸೈಲೆನ್ಸರ್, ಮಫ್ಲರು ಮತ್ತು ಪಂಪು ಸಖತ್ ಹೆವಿ ಆಗಿದೆ. ಅದಕ್ಕೋಸ್ಕರ ಈ ಒಂದು ವೆಹಿಕಲ್ ಹೆವಿ ಡ್ಯೂಟಿ ಕೆಲಸಕ್ಕೆ ಸೂಪರ್ ಅಂತಾನೆ ಹೇಳ್ಬೋದು. ನೀವು ಈ ಕಡೆ ಸೈಡ್ ನೋಡ್ತಿರ್ಬೋದು, ಇಲ್ಲಿ ಬಂದು ಈ ಒಂದು ವೆಹಿಕಲ್ನ ಡೀಸೆಲ್ ಟ್ಯಾಂಕ್ ಬರುತ್ತೆ ನೋಡಿ. ಇದು ಬಂದು ಮೆಟಲ್ ಟ್ಯಾಂಕ್ ಆಗಿರುತ್ತೆ. ಇದು ಯಾವುದೇ ರೀತಿ ಫೈಬರ್ ಟ್ಯಾಂಕ್ ಆಗಿರಲ್ಲ. ಹಾಗೆಯೇ ಈ ಒಂದು ಟ್ಯಾಂಕ್ನ ಕೆಪಾಸಿಟಿ 10.5 ಲೀಟರ್ 10.5 ಲೀಟರ್ಸ್ ಕೆಪಾಸಿಟಿ ಆಗಿರುತ್ತೆ. ಹಾಗೆಯೇ ಗೆಳೆಯರೆ, ಈ ಕಡೆ ಸೈಡ್ ನೋಡ್ತಿರ್ಬೋದು ಒಂದು ವೈಟ್ ಟ್ಯಾಂಕ್ ಕಾಣುತ್ತೆ. ಆದರೆ ಇಲ್ಲಿ ಡ್ರಿಂಕಿಂಗ್ ವಾಟರ್ ಅಂತ ಕೊಟ್ಟಿದ್ದಾರೆ. ಇದು ಕುಡಿಯೋ ನೀರಲ್ಲ, ಇದು ಆ್ಯಕ್ಚುಲಿ ಇಂಜಿನ್ ಡ್ರಿಂಕಿಂಗ್ ವಾಟರ್. ಇದೇನು ಅಂತಂದರೆ ವಾಟರ್ ರಿಸರ್ವಾಯರ್ ಟ್ಯಾಂಕ್. ಇದು ಲಿಕ್ವಿಡ್ ಕೂಲ್ಡ್ ಆದ ಕಾರಣ ಇದೇನು ಅಂತಂದರೆ 2.5 ಲೀಟರ್ಗಿಂತ ಜಾಸ್ತಿ ಕೆಪಾಸಿಟಿ ಇದೆ. ಇದೆಲ್ಲ ಲಿಕ್ವಿಡ್ ಕೂಲ್ಡ್ ಆದ ಕಾರಣ ಈ ಒಂದು ಟ್ಯಾಂಕಿಂದ ಅದಕ್ಕೆ ಬೇಕಾದಾಗ ನೀರನ್ನು ಸಕ್ ಮಾಡ್ಕೊಳ್ಳುತ್ತೆ. ಸೊ ಆ ರೀತಿ ಸಿಸ್ಟಮು ಈ ಒಂದು ಆಟೋದಲ್ಲಿ ಇದೆ. ಸಸ್ಪೆನ್ಷನ್ಗೆ ಸಂಬಂಧಪಟ್ಟ ಮಾಹಿತಿ ನೋಡ್ತಿರೋಣ. ಸೊ ಗೆಳೆಯರೆ, ನೋಡ್ತಿರ್ಬೋದು ನಿಮಗೇನು ಅಂತಂದರೆ ಮುಂದುಗಡೆಗೆ ಬಂದುಬಿಟ್ಟು ಹೈಡ್ರೋಲಿಕ್ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವರ್ ವಿತ್ ಸ್ಪ್ರಿಂಗ್ ಬರುತ್ತೆ ನೋಡಿ. ಇದು ಕೇವಲ ಒಂದೇ ಸೈಡ್ ಇರುತ್ತೆ. ಹಾಗೆಯೇ ಬ್ರೇಕ್ ಸಿಸ್ಟಮ್ ಬಂದುಬಿಟ್ಟು ಹೈಡ್ರೋಲಿಕ್ಸ್ ಬ್ರೇಕ್ಸೇ ಬರೋದು. ನಿಮಗೆ ಯಾವುದೇ ರೀತಿಯ ಒಂದು ಡಿಸ್ಕ್ ಬ್ರೇಕ್ಸ್ ಏನು ಸಿಗಲ್ಲ, ಬಟ್ ಹೈಡ್ರೋಲಿಕ್ಸ್ ಬ್ರೇಕ್ಸೇ ಇದ್ರಲ್ಲಿ ಸಿಗೋದು. ಇದು ತುಂಬ ಎಫೆಕ್ಟಿವ್ ಆಗಿದೆ. ಹಾಗೆಯೇ ಗೆಳೆಯರೆ, ರೇಯರ್ ಸೈಡ್ ಸಸ್ಪೆನ್ಷನ್ ನೋಡೋಣ. ಸೊ ನೋಡ್ತಿರ್ಬೋದು ಇದು ಬಂದ್ಬಿಟ್ಟು ರೇಯರ್ ಸೈಡ್ ಸಸ್ಪೆನ್ಷನ್ ಆಗಿರುತ್ತೆ. ಇದು ಹೆಲಿಕಲ್ ಸ್ಪ್ರಿಂಗ್ ವಿತ್ ಡ್ಯಾಂಪರ್ ಅಂತ ಹೇಳ್ಬೋದು. ಇದೇ ಬಂದ್ಬಿಟ್ಟು ಡ್ಯಾಂಪರ್ ಅನ್ನೋದು ಇದೇನು ಅಂತಂದರೆ ನೀವು ಹೆವಿ ಲೋಡ್ ಹಾಕಿದಾಗ ಈ ಒಂದು ಸಸ್ಪೆನ್ಷನ್ ಬಂದ್ಬಿಟ್ಟು ಈ ಚಾಸಿಗೆ ತಾಗದಿರೋ ಥರ ಇದು ಕೆಲಸ ಮಾಡುತ್ತೆ. ಈ ಒಂದು ಸಸ್ಪೆನ್ಷನ್ ಬಂದ್ಬಿಟ್ಟು ತುಂಬಾನೇ ಒಂದು ಬಾಳಿಕೆ ಬರೋ ಸಸ್ಪೆನ್ಷನ್ ಆಗಿರುತ್ತೆ. ಏನು ಅಂತಂದರೆ ಹೆಲಿಕಲ್ ಸ್ಪ್ರಿಂಗ್ ಇದೆಯಲ್ಲ, ಇದೇನು ಅಂತಂದರೆ ನೀವು ಎಷ್ಟೇ ಲೋಡ್ ಹಾಕಿದ್ರು ಸಮೇತ ನಿಮಗೆ ನಿಮ್ಮ ಒಂದು ಲೋಡಿಗೆ ಕರೆಕ್ಟಾಗಿ ಕ್ಯಾರಿ ಮಾಡುವ ಪ್ಲಸ್ ಸಸ್ಪೆನ್ಷನ್ ಕೊಡುವ ಎಲ್ಲ ಒಂದು ಕೆಲಸ ಕಾರ್ಯನ ಈ ಒಂದು ಸಸ್ಪೆನ್ಷನ್ ಮಾಡುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಈ ಎರಡು ಸಸ್ಪೆನ್ಷನ್ ಕೂಡ ಬಜೆಟೆಡ್ ಫ್ರೆಂಡ್ಲಿ ಆಗಿರುತ್ತೆ. ಏನೇ ಒಂದು ಮಿಸ್ಟೇಕ್ ಆದರೂ ಕೂಡ ಒಂದು ಸಣ್ಣ ಒಂದು ಖರ್ಚಲ್ಲಿ ಎಲ್ಲ ಒಂದು ಮೇಂಟೆನೆನ್ಸ್ ಮಾಡ್ಬೋದು. ಪ್ಲಸ್ ಸಸ್ಪೆನ್ಷನ್ ಕೆಲಸ ಕೂಡ ಈಸಿಯಾಗಿ ಮಾಡ್ಬೋದು, ಎಲ್ಲ ಕಡೆ ಕೆಲಸ ಮಾಡ್ಬೋದು. ಅದಕ್ಕೆ ಈ ಒಂದು ಗಾಡಿ ತುಂಬಾ ಒಂದು ಸಕ್ಸಸ್ ಆಗಿರೋದು. ಏನು ಅಂತಂದರೆ ಯಾವುದೇ ಒಂದು ಕಮರ್ಷಿಯಲ್ ವೆಹಿಕಲ್ ಇರಲಿ, ಅದರ ಒಂದು ಬಿಲ್ಡ್ ಕ್ವಾಲಿಟಿಯ ಒಂದು ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗೆಳೆಯರೆ, ಈ ಒಂದು ವೆಹಿಕಲ್ದು ಚಾಸಿ ನೋಡ್ತಿರ್ಬೋದು ನೀವು ನೋಡಿ, ಎಷ್ಟು ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಇದೇನು ಅಂತಂದರೆ ಮೋನೋಕಾಕ್ ಟೈಪ್ ಬರಲ್ಲ. ಇದು ಬಂದ್ಬಿಟ್ಟು ಲ್ಯಾಡರ್ ಫ್ರೇಮ್ ಚಾಸಿ ಆಗಿರುತ್ತೆ. ಅದಕ್ಕೆ ಇದಿಷ್ಟು ಸ್ಟ್ರಾಂಗ್ ಆಗಿರೋದು ನೋಡಿ, ಇಷ್ಟು ಅಗಲ ಬರುತ್ತೆ. ಒಂದು ಗಟ್ಟಿಮುಟ್ಟಾದ ಚಾಸಿ ಇರೋ ಕಾರಣ ಈ ಒಂದು ವೆಹಿಕಲ್ಗೆ 500 kg ಒಂದು RTO ಪೇಲೋಡ್ ಇರುತ್ತೆ. ಬಟ್ ನಮ್ಮ ಜನ ಏನು ಅಂತಂದರೆ ಈ ಒಂದು ವೆಹಿಕಲ್ಗೆ 1.5 ಟನ್ ಲೋಡ್ ಹಾಕಿರೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಬಟ್ ಏನು ಅಂತಂದರೆ ಅದು ಸಜೆಸ್ಟೇಬಲ್ ಅಲ್ಲ. ಬಟ್ ಏನು ಅಂತಂದರೆ 2 ಟನ್ ಗಂಟನೂ ವೆಯ್ಟನ್ನ ಕ್ಯಾರಿ ಮಾಡೋ ಎಲ್ಲ ಒಂದು ಕೆಪಾಸಿಟಿ ಈ ಒಂದು ವೆಹಿಕಲ್ಗೆ ಇದೆ. ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ಳೋಣ. ನೋಡ್ತಾ ಇರ್ಬೋದು ಡೋರ್ ಹ್ಯಾಂಡಲ್ ಬಂದು ಈ ರೀತಿ ಬರುತ್ತೆ. ಇದು ಓಲ್ಡ್ ಸಿಸ್ಟಮಲ್ಲಿ ಓಲ್ಡ್ ಕಾರಲ್ಲಿ ಬರ್ತಿತ್ತಲ್ಲ, ಸೇಮ್ ಅದೇ ಸಿಸ್ಟಮ್ ಇದೆ. ಇದು ಫೈಬರ್ ಆಗಿರಲ್ಲ, ಇದು ಮೆಟಲ್ ಸಿಸ್ಟಮ್ ಇರುತ್ತೆ. ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಇದು ಈ ಥರ ಓಪನ್ ಆಗುತ್ತೆ. ಸೊ ಡೋರ್ ಬಂದು ಈ ರೀತಿ ಇರುತ್ತೆ. ಕೇವಲ ನಿಮಗೆ ಒಂದು ಅನ್ಲಾಕ್ ಹುಕ್ ಮಾತ್ರ ಸಿಗೋದು, ನಿಮಗೆ ಯಾವುದೇ ರೀತಿಯ ಒಂದು ಡೋರ್ ಪ್ಯಾಡ್ ಬರಲ್ಲ. ನಿಮಗೆ ಒಂದು ಇಂಜಸ್ ಬರುತ್ತೆ, 2 ಇಂಜಸ್ ಬರುತ್ತೆ ನೋಡ್ತಿರ್ಬೋದು. ಪ್ಲಸ್ ನಿಮಗೆ ಒಂದು ಸ್ಟ್ರಿಪ್ ಬರುತ್ತೆ ಇಲ್ಲಿ. ಏನು ಅಂತಂದರೆ ಡೋರ್ ಬಂದು ಓವರ್ ಟರ್ನ್ ಆಗೋದಿರೋ ಥರ ನೋಡ್ಕೊಳ್ಳೋಕ್ಕೆ. ಹಾಗೆಯೇ ನೋಡ್ತಿರ್ಬೋದು ನಿಮಗೇನು ಅಂತಂದರೆ ಇಲ್ಲೊಂದು
ಡ್ರೈವಿಂಗ್ ಸೀಟ್ ಬರುತ್ತೆ. ಈ ಒಂದು ವೆಹಿಕಲ್ದು ಪಾಸಿಂಗ್ ಕೇವಲ ಒಬ್ಬ ಡ್ರೈವರ್ ಮಾತ್ರ ಆಗಿರ್ತಾನೆ. ಸೊ ಈ ಒಂದು ಸೀಟ್ ಬಂದು 2.5 ಫೀಟ್ ಅಷ್ಟು ಅಗಲ ಇದೆ. ಇದನ್ನು ಕೂಡ 2.5 ಫೀಟ್ ಅಷ್ಟು ಅಗಲ ಇದೆ. ಬಟ್ ತುಂಬಾನೇ ಒಂದು ಸ್ಮೂತ್ ಆಗಿದೆ ಕುಶನ್ ಎಲ್ಲ. ಹಾಗೇನೆ ಈ ಒಂದು ವೆಹಿಕಲ್ ಅಲ್ಲಿ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಾಗ ಪೈಲಟಿಂಗ್ ವ್ಯೂ ನೋಡಿ ಈ ರೀತಿ ಇದೆ. ಯಾಕೆಂತಂದ್ರೆ ಗೆಳೆಯರೆ, ಅಗಲವಾದ ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್ ಇರೋ ಕಾರಣ ನಿಮಗೇನು ಅಂತಂದ್ರೆ ಡ್ರೈವರ್ಗೆ ವಿಸಿಬಿಲಿಟಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆ ಹಿಂದೆ ನೋಡ್ತೀನಿ ಅಂತಂದ್ರೆ ಒಂದು ಸಣ್ಣ ಒಂದು ಚಿಕ್ಕ ಒಂದು ಮಿರರ್ ಬರುತ್ತೆ. ಸೊ ಈ ಒಂದು ವಿಂಡೋ ಈ ತರ ಓಪನ್ ಮಾಡಿದ್ರೆ ನೋಡಿ ಲೋಡ್ ಬಾಡಿದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ನೋಡಿ ಇದನ್ನ ಅನ್ಲಾಕ್ ಮಾಡೋದು ಲಾಕ್ ಮಾಡೋದು ಕೂಡ ಈಸಿ. ಇದನ್ನ ಈ ತರ ಲಾಕ್ ಮಾಡಿದ್ರೆ ಹೊರಗಡೆಯಿಂದ ತೆಗೆಯಕ್ಕೆ ಆಗಲ್ಲ. ಹಾಗೇನೆ ಗೆಳೆಯರೆ, ಇದೇನು ಅಂತಂದ್ರೆ ವೃಷ್ಟ್ ಗೇರ್ ಸಿಸ್ಟಮ್ ಇರುತ್ತೆ. ಆಗ್ಲೇ ನಾನು ಹೇಳ್ತಾ ಇದ್ದೆ, ಒಂದು ರಿವರ್ಸ್ 4 ಅಪ್ ಸೈಡ್ ಇರುತ್ತೆ. ಸೊ ಇದು ಬಂದು ವೃಷ್ಟ್ ಗೇರ್ ಆಗಿರುತ್ತೆ. ಹಾಗೇನೆ ನೋಡ್ತಿರ್ಬೋದು ಇದು ಒಂದು ಬಿಲ್ಡ್ ಕ್ವಾಲಿಟಿ, ಇದು ಬಂದು ಮೆಟಲ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು. ಹಾಗೇನೆ ಡ್ಯಾಶ್ ಬೋರ್ಡ್, ಅದ್ಭುತವಾದ ಒಂದು ಡ್ಯಾಶ್ ಬೋರ್ಡ್. ನಿಮಗೇನು ಅಂತಂದ್ರೆ ಸ್ಪೀಕರ್ ಹಾಕಕ್ಕೆ ಜಾಗ ಸಿಗುತ್ತೆ, ಪ್ಲಸ್ ವೈಪರ್ ಬಟನ್, ಪ್ಲಸ್ ಹಜಾರ್ಡ್ ಲೈಟ್, ಹೆಡ್ಲೈಟ್ ಸ್ವಿಚ್. ಆಮೇಲೆ ನಿಮಗೇನು ಅಂತಂದ್ರೆ ಒಂದು ಫೋನ್ ಚಾರ್ಜಿಂಗಿಗೆ ಒಂದು USB ಸ್ಲಾಟ್ ಸಿಗುತ್ತೆ, 2 ಇದೆ ಇದರಲ್ಲಿ. ಹಾಗೇನೆ 2 ಗ್ಲೋ ಬಾಕ್ಸ್ ಬರುತ್ತೆ. ಗ್ಲೋ ಬಾಕ್ಸ್ ಒಂದೇ ಇರೋದು, ಬಟ್ ಇಲ್ಲಿ ಜಾಗ ಇದೆ ಏನಾದ್ರು ವಸ್ತು ಇಟ್ಕೊಳ್ಳೋಕೆ. ಗ್ಲೋ ಬಾಕ್ಸ್ ನೋಡಿ ಲಾಕ್ ಸಿಸ್ಟಮ್ ಟೈಪ್ ಗ್ಲೋ ಬಾಕ್ಸ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಏನು ಅಂತಂದ್ರೆ ಒಂದು ಸ್ಪೀಕರ್ ಹಾಕಕ್ಕೆ ಜಾಗ ಬರುತ್ತೆ. ಹಾಗೆ ಗೆಳೆಯರೆ, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಒಂದು 3 ಚಿಕ್ಕ ಚಿಕ್ಕ ಗೇರ್ ಬರುತ್ತೆ. ಇದೇನು ಅಂತಂದ್ರೆ ಇಂಜಿನ್ ಆಫ್ ಇರುತ್ತೆ. ಇದು ಬಂದ್ಬಿಟ್ಟು ಸ್ಟಾರ್ಟ್ ಮಾಡೋಕೆ DC ಇರ್ಬೋದು. ಆಮೇಲೆ ಇದು ಬಂದ್ಬಿಟ್ಟು ಈ ಒಂದು ಬಟನ್ ಬಂದ್ಬಿಟ್ಟು ರಿವರ್ಸ್ ಆಗಿರುತ್ತೆ. ತುಂಬಾನೇ ಈಸಿ ಆಗಿದೆ. ಏನು ಅಂತಂದ್ರೆ ತುಂಬಾ ಟೈಟ್ ಆಗಿ ಏನಿಲ್ಲ, ತುಂಬಾ ಸ್ಮೂತ್ ಇದೆ. ಹಾಗೇನೆ ನೋಡ್ತಿರ್ಬೋದು, ಈ ಒಂದು ಹ್ಯಾಂಡಲ್ ಬಂದು ತುಂಬಾನೇ ಒಂದು ಅಗಲ ಇದೆ. ಸೊ ಅಗಲ ಇರೋ ಕಾರಣ ಏನು ಅಂತಂದ್ರೆ ನೀವು ಟ್ರಾವೆಲ್ ಮಾಡೋತ್ತಿಗೆ ನಿಮಗೆ ಬ್ಯಾಲೆನ್ಸಿಂಗ್ ಸಮೇತ ಈಸಿಯಾಗಿ ಆಗುತ್ತೆ. ಈ ಒಂದು ವೆಹಿಕಲ್ ನ ಕೀ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಪಿಜೋ ಅಂತೆಲ್ಲ ಲೋಗೋ ಬರುತ್ತೆ. ಕೀ ಸ್ಲಾಟ್ ಬಂದು ಇಲ್ಲೇ ಇರುತ್ತೆ. ಸೊ ಇದನ್ನ ಆನ್ ಮಾಡಿದಾಗ ನೋಡ್ತಿರ್ಬೋದು, ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಈ ರೀತಿ ಇನ್ಫಾರ್ಮೇಶನ್ ಬರುತ್ತೆ. ಇದು ಬಂದು ಡಿಜಿಟಲ್ ಮತ್ತೆ ಅನಲಾಗ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಗೆಳೆಯರೆ, ಇಲ್ಲಿ ಏನು ಅಂತಂದ್ರೆ ಇದು ಸ್ಪೀಡೋಮೀಟರ್ ಸಿಗುತ್ತೆ, ಇದು ಅನಲಾಗ್ ಅಲ್ಲಿ ಇರುತ್ತೆ. ಪ್ಲಸ್ ಡಿಜಿಟಲ್ ಅಲ್ಲಿ ನಿಮಗೆ ಓಡೋಮೀಟರ್ ಸಿಗುತ್ತೆ. ಬಟ್ ಇಲ್ಲಿ ಫ್ಯೂಲ್ಗೆ ಬಂದ್ಬಿಟ್ಟು ಲೈಟ್ ಸಿಸ್ಟಮ್ ಇಟ್ಟಿದ್ದಾರೆ. ಇದು ಡಿಜಿಟಲ್ ಅಲ್ಲ, ಅನಲಾಗ್ ಅಲ್ಲ, ಇದು ಬಟ್ ಲೈಟ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಇದೇನಂತಂದ್ರೆ ನಿಮ್ಮ ಒಂದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಯಾವ ರೀತಿ ಇದೆ ಆ ರೀತಿ ಇದು ಇನ್ಫಾರ್ಮೇಶನ್ ಕೊಡುತ್ತೆ. ಹಾಗೇನೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋ ಕಾರಣ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋ ಕಾರಣ ವಾಟರ್ ಲೆವೆಲ್ ಸೆನ್ಸರ್ ಎಲ್ಲ ಇದರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. ಹಾಗೇನೆ ಇಂಜಿನ್ ಚೆಕ್ ಲೈಟು, ಆಯಿಲ್ ಲೈಟು, ಪ್ಲಸ್ ಬ್ಯಾಟ್ರಿಗೆ ಸಂಬಂಧಪಟ್ಟ ಎಲ್ಲಾ ಒಂದು ಲೈಟ್ಸ್ಗಳು ಇಲ್ಲೇ ಇದೆ. ಸೊ ಚಿಕ್ಕದಾದ್ರೂ ಏನು ಅಂತಂದ್ರೆ ಇನ್ಫಾರ್ಮೇಶನ್ ಸಿಕ್ಕಾಬಟ್ಟೆ ಜಾಸ್ತಿನೇ ಇದೆ. ಇನ್ ಕೇಸ್ ಏನಾದ್ರು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ತೀರಾ ಅಂದ್ರೆ ನೋಡಿ ಇಲ್ಲೊಂದು ಸಣ್ಣ ಜಾಗ ಇದೆ. ಹಾಗೇನೆ ಇಂಟೀರಿಯರ್ ಅಲ್ಲಿ ನೈಟ್ ಟೈಮಿಗೆ ನಿಮಗೆ ಯೂಸ್ ಮಾಡೋಕೆ ಒಂದು ಲೈಟ್ ಬೇಕಲ್ವಾ, ನೋಡಿ ಇಲ್ಲೊಂದು ಲೈಟ್ ಇದೆ. ಸೊ ಇದರ ಸ್ವಿಚ್ ಬಂದು ಇಲ್ಲೇ ಇರುತ್ತೆ. ಬಟ್ ಈ ಒಂದು ವೆಹಿಕಲ್ ನ ಇಂಜಿನಿಯರಿಂಗ್ ತುಂಬಾನೇ ಸಿಂಪಲ್ ಆಗಿದೆ. ಬಟ್ ಏನು ಅಂತಂದ್ರೆ ಇಂಡಿಯನ್ ಮಾರ್ಕೆಟಿಂಗ್ ಕಂಡೀಷನ್ಗೆ ಇದು ಬಂದ್ಬಿಟ್ಟು ಕರೆಕ್ಟ್ ಆಗಿದೆ. ಏನು ಅಂತಂದ್ರೆ ಎಲ್ಲಾ ಒಂದು ಕಂಡೀಷನ್ಗೆ ಸೂಟೇಬಲ್ ಆಗುತ್ತಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ ತೆಗ್ದವರಿಗೂ ಈಸಿ ಬಜೆಟ್ ಅಲ್ಲಿ ಗಾಡಿ ಇರೋ ಪಾಕೆಟ್ ಫ್ರೆಂಡ್ಲಿ ಆಗಿ ಇದನ್ನ ಮೇಂಟೈನ್ ಮಾಡೋ ರೀತಿ ಎಲ್ಲ ಒಂದು ವ್ಯವಸ್ಥೆ ಈ ಒಂದು ಕಂಪನಿಯವರು ಮಾಡ್ಕೊಂಡಿದ್ದಾರೆ. ಈ ಒಂದು ವೆಹಿಕಲ್ ನ ಲೆಗ್ ರೂಮ್ ನೋಡ್ತಿರ್ಬೋದು, ಇದು ಬಂದು ರೇಯರ್ ಬ್ರೇಕ್ ಆಗಿರುತ್ತೆ. ಲೆಗ್ ರೂಮ್ ನೋಡ್ತಿರ್ಬೋದು ಎಷ್ಟಾಗಲ ಇದೆ ಅಂತ. ಇಲ್ಲೇ ಬಂದ್ಬಿಟ್ಟು 1.5 ಅಡಿ ಮೇಲೆ ಜಾಗ ಇದೆ. ಹಾಗೇನೆ ನೋಡ್ತಿರ್ಬೋದು ಏನೇ ವಸ್ತು ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಸ್ಟೆಪ್ನಿ ಬಂದು ಈ ಒಂದು ಡ್ರೈವರ್ ಸೀಟ್ ಕೆಳಗೇನೆ ಬರುತ್ತೆ. ಹಾಗೇನೆ ಬ್ಯಾಟ್ರಿ ಕೂಡ ಇಲ್ಲೇ ಬರುತ್ತೆ. ನಿಮಗೊಂದು ಬಾಟ್ಲ್ ಇಡಕ್ಕೆ ಕೂಡ ಒಂದು ಬಾಟ್ಲ್ ಹೋಲ್ಡರ್ ಬರುತ್ತೆ. ಸೊ ನೋಡ್ತಿರ್ಬೋದು ಗೆಳೆಯರೆ, ಇದು ಬಂದ್ಬಿಟ್ಟು ಈ ಒಂದು ಪಿಜೋನ ಅಪೆ ವೆಹಿಕಲ್ ಏನಿದೆ ಇದರ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ. ವಾರಂಟಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ಗೆಳೆಯರೆ, ಏನು ಅಂತಂದ್ರೆ 42 ಮಂತ್ಸ್ ಅಂದ್ರೆ 42 ತಿಂಗಳು ಪ್ಲಸ್ 1,20,000 ಈ ಒಂದು ಡೀಸೆಲ್ ವರ್ಷನ್ಗೆ ವಾರಂಟಿ ಇರುತ್ತೆ. ಹಾಗೇನೆ ಪೆಟ್ರೋಲ್ ವರ್ಷನ್ ಅಂದ್ರೆ CNG ವರ್ಷನಲ್ಲೂ ಈ ಒಂದು ಗಾಡಿ ಅವೈಲೇಬಲ್ ಇದೆ. ಸೊ ಎರಡಕ್ಕೂ ಕೂಡ ಸೇಮ್ ಕೈಂಡ್ ಆಫ್ ವಾರಂಟಿ ಬರುತ್ತೆ. ಹಾಗೆ ಗೆಳೆಯರೆ, ಏನು ಅಂತಂದ್ರೆ ಓನರ್ ಒಂದು ಅನುಭವದ ಮಾತು ಕೇಳೋಣ. ಸೊ ಬನ್ನಿ ಅವರ ಮಾತು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ. ಶಶಿಕುಮಾರ್ ಅಂತ ಸರ್. ಶಶಿಕುಮಾರ್ ಅಂತ ಸರ್. ನಿಮ್ದು ಊರು? ನಮ್ದು ಊರು ತೊರೆಮುಡ್ಲು, ನೆಲಮಂಗಲ. ನೆಲಮಂಗಲ. ಸರ್ ಈ ವೆಹಿಕಲ್ ನೀವು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ? ನಾವು ಆಲೆ ಒಂದು 15 ವರ್ಷದಿಂದ ಇದನ್ನು ಯೂಸ್ ಮಾಡಿದೀವಿ. ಹಾ. ಇದ್ರ ಬಗ್ಗೆ ಟಾಟಾ AC ಸಮಾಗ ಇದು ಕೆಪಾಸಿಟಿ ಕೊಡುತ್ತೆ. ಟಾಟಾ AC ಸರ್, ಇದ್ರದ್ದು ಮೇಂಟೆನೆನ್ಸ್ ಯಾವ ರೀತಿ ಇದೆ? ಮೇಂಟೆನೆನ್ಸ್ ಕಮ್ಮಿ, ಹಾ. ದುಡಿಮೆ ಜಾಸ್ತಿ. ದುಡಿಮೆ ಜಾಸ್ತಿ. ಹ್ಮ್. ಸರ್ 1 ಲೀಟರ್ ಡೀಸೆಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ? ಒಂದು 30 ಕೊಡುತ್ತೆ. 30 ಕೊಡುತ್ತಾ? ಹ್ಮ್. ಓಕೆ ಸರ್, ಇವಾಗ ಎಷ್ಟು ಟನ್ ನೀವು ಲೋಡ್ ಹಾಕಿದ್ದೀರಾ? ನಾವು 1.5 ಟನ್ನು. 1.5 ಟನ್ ಗಂಟ ಹಾಕಿದ್ದೀರಾ? ಹ್ಮ್. ಇನ್ನೊಂದೇನು ಅಂತಂದ್ರೆ ಜಾಸ್ತಿ ಕಮ್ಮಿ ಲೋಡ್ ಹಾಕ್ತೀನಿ ಅಂದ್ರೆ ಬಾಡಿಗೆನೂ ಸಿಗಲ್ಲ. ಹೌದು. ಬಾಡಿಗೆನೂ ಸಿಗಲ್ಲ. ಸರ್ ಈಗ ಏನು ಅಂತಂದ್ರೆ ಈ ಒಂದು ವೆಹಿಕಲ್, ಹೊಸ ವೆಹಿಕಲ್ ಅಪೆ ಗಾಡಿ ಬೈ ಮಾಡೋರು ಮಾರ್ಕೆಟ್ ಅಲ್ಲಿ ತುಂಬಾ ಗಾಡಿಗಳು ಸಿಗ್ತಾ ಇದೆ ಇವಾಗ. ಹೌದು. ಸರ್ ಈ ಒಂದು ಡೀಸೆಲ್ ವರ್ಷನ್ ತಗೊಳ್ಳೋರಿಗೆ ನೀವು ಏನ್ ಮೆಸೇಜ್ ಕೊಡ್ತೀರಾ? ಏನ್ ಮೆಸೇಜು, ಎಲ್ಲ ಬಂದು ಡೀಸೆಲ್ ಗಾಡಿ ತಗೊಳ್ರಿ, ಬ್ಯಾಟ್ರಿ ಚಾರ್ಜಿಂಗ್ ಗಾಡಿ ಬೇಡ, ಡೀಸೆಲ್ ಗಾಡಿ ತಗೊಳ್ಳಿ ಅಂತಾನೆ ಕ್ವಶನ್ ಕೊಡೋದು. ಅಂದ್ರೆ ನಿಮಗೆ ಅದ್ರಲ್ಲಿ ಅನುಭವ ಇರೋ ಕಾರಣಕ್ಕೆ ಹೇಳಿದೆ. ಹೌದು. ತಗೊಳ್ಳೋದಕ್ಕೆ ಈ ಒಂದು ವೆಹಿಕಲ್ದು ಪ್ರೈಸ್ ಎಷ್ಟಿತ್ತು ಸರ್? 3.25 ಇತ್ತು. ಅವಾಗ ಎಷ್ಟು ವರ್ಷ ಆಯ್ತು ನೀವು ತಕೊಂಡು? ನಾವು ಆಗಲೇ ತಾಂಡಿ ಇದು 15 ದಿನ ಆಯಿತು ಈ ಗಾಡಿ ತಾಂಡಿ. ಹಳೆ ಗಾಡಿ ರೈಟ್ ಆದರೆ
280 ಇತ್ತು. 2,80,000. ಅದೆಷ್ಟು ವರ್ಷ ಓಡಿಸಿದ್ರಿ? ಅದು ಒಂದು 3 ವರ್ಷ ಓಡಿಸಿದೆ. 3 ವರ್ಷ ಓಡಿಸಿ ಅದೇನು ಅಂತಂದ್ರೆ 3 ವರ್ಷದ ಹಿಂದೆ ಸ್ಟೋರಿ. ಆಕ್ಚುಲಿ ಇವ್ರು ಏನು ಅಂತಂದ್ರೆ ಈ ಒಂದು ವೆಹಿಕಲ್ನ ಇವಾಗ ಪರ್ಚೇಸ್ ಮಾಡಿರೋದು. ಸರ್ ಹಳೆ ಗಾಡಿನ ಎಕ್ಸ್ಚೇಂಜ್ ಮಾಡಿದ್ರ ಅಲ್ಲ ಇಲ್ಲ, ಹೊಸ ಗಾಡಿನೇ ಡೈರೆಕ್ಟ್. ಹಳೆ ಗಾಡಿ ಏನು ಎಕ್ಸ್ಚೇಂಜ್ ಮಾಡಲಿಲ್ಲ, ಅದು ಮನೇಲಿ ಆಯ್ತಾ? ಮನೆ ಆಯ್ತು. ಸೊ ಇದು ಎಕ್ಸ್ಚೇಂಜ್ ಏನು ಮಾಡಿಲ್ಲ. ಇವ್ರೇನು ಅಂತಂದ್ರೆ ಈ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಇವರ ಒಂದು ಅನುಭವದ ಮಾತನ್ನ ನಾನು ಕೇಳಿದ್ದೀನಿ. ಸರ್ ಏನಿಲ್ಲ, ಅಪ್ಪೆ ಗಾಡಿ ತಗೊಳ್ರಿ. ಅತಿ ಜಾಸ್ತಿ ಸಂಪಾದನೆ ಮಾಡ್ಬೋದು. RMC ಇವೆಲ್ಲ ಮಾರ್ಕೆಟಿಂಗಿಗೆಲ್ಲ ಸೂಪರ್ ಗಾಡಿ ಆದ್ರೆ ಬಡವರ ಬಾದಾಮಿ, ಬಡವರ ಬಾದಾಮಿ, ನೀವಾಗಲೇ ಹೇಳ್ದಂಗೆ. ಸೊ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ. ಸೊ ಗೆಳೆಯರೆ, ನೋಡಿದ್ರಲ್ಲ, ಇದಿಷ್ಟು ಬಂದು ಈ ಒಂದು ಅಪೆ ಗಾಡಿಯ ಒಂದು ಇನ್ಫಾರ್ಮೇಷನ್. ಇವ್ರು ಏನು ಅಂತಂದ್ರೆ ಈ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿರ್ತಾರೆ, ಬಟ್ ಇವ್ರ ಜೊತೆ ಆಲ್ರೆಡಿ ಇನ್ನೊಂದು ಗಾಡಿನೂ ಇದೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ಇವ್ರ ಜೊತೆ ನಿಮಗೊಂದು ರಿಯಲ್ ಅನುಭವದ ಮಾತುಗಳು ಸಿಗ್ತದಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮಾಡಿರೋದು. ಇನ್ನೊಂದು ಏನು ಅಂತಂದ್ರೆ ಈ ಒಂದು ಶೋರೂಮ್ನ ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ನಿಮಗೆ ಬೇಕಾದ ಮಾಹಿತಿ ತಿಳ್ಕೊಬೋದು. ಹಾಗೇನೆ ನನ್ನ ಒಂದು ಹೆಸರು ಹೇಳಿದ್ರೆ ನಿಮಗೆ ಅತ್ಯಾಕರ್ಷವಾದ ಒಂದು ಆಫರ್ ಕೂಡ ಸಿಗುತ್ತೆ. ಇನ್ ಕೇಸ್ ಏನು ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಲು, ಹೊಸ TVS ವೆಹಿಕಲ್ಗೆ ಹೋಗ್ತೀರಾ ಅಂದರೆ 10,000 ರೂಪಾಯಿ ಫ್ಲಾಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅಂತ ಹೇಳ್ತಾ, ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.